ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. 4 ರಾಜ್ಯಗಳಲ್ಲಿ 150ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ನೋಡಿ, 4 ರಾಜ್ಯಗಳಲ್ಲಿ ಒಟ್ಟು 150ಕ್ಕೂ ಅಧಿಕ ವಿಮಾನಗಳ ರದ್ದಾಗಿದೆ. ಬೆಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನ ರದ್ದು ಮಾಡಲಾಗಿದೆ. ಚೆಕ್ ಇನ್ಗೆ ವಿಮಾನ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲೂ ತಾಂತ್ರಿಕ ಸಮಸ್ಯೆಯಿಂದ ವ್ಯತ್ಯಯ ಉಂಟಾಗಿದೆ. ಸ್ಪೇಸ್ ಜೆಟ್, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್, ಇಂಡಿಗೋ, ಆಕಾಶ್ ಸೇರಿ ಪ್ರಮುಖ ಕಂಪನಿಗಳ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ವಿಮಾನ ಹಾರಾಟ ರದ್ದು ಹಿನ್ನೆಲೆಯಲ್ಲಿ ಸಿಬ್ಬಂದಿ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ವಿಮಾನ ವ್ಯತ್ಯಯ ಹಿನ್ನೆಲೆ ಇಂಡಿಗೋ ವಿಮಾನ ಕಂಪನಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ವಿಮಾನ ವ್ಯತ್ಯಯಕ್ಕೆ ಹಲವು ಕಾರಣವನ್ನ ನೀಡಿದೆ. ಇಂಡಿಗೋ ವಿಮಾನ ಸಂಸ್ಥೆ ಸಿಬ್ಬಂದಿ ಕೊರತೆ, ತಾಂತ್ರಿಕ ದೋಷ, ಹವಾಮಾನ ವೈಪರೀತ್ಯಗಳಿಂದ ಸಮಸ್ಯೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಇಂಡಿಗೋ ಕಾರ್ಯನಿರ್ವಹಣೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸಮಸ್ಯೆಗೆ ಒಳಗಾದ ಪ್ರಯಾಣಿಕರಿಗೆ ಕ್ಷಮೆಯನ್ನ ಯಾಚಿಸಿದೆ ವಿಮಾನಯಾನ ಸಂಸ್ಥೆ. ಆದರೆ ನಾಗರಿಕ ವಿಮಾನಯಾನ ಇಲಾಖೆಯಿಂದ ಇಂಡಿಗೋ ಸಂಸ್ಥೆಗೆ ಸಮನ್ಸ್ ಅನ್ನ ಕೂಡ ಒಂದು ಕಡೆ ಜಾರಿ ಮಾಡಲಾಗಿದೆ. ಅವ್ಯವಸ್ಥೆಗೆ ಕಾರಣವನ್ನ ಕೇಳಿ ಇಲಾಖೆಯಿಂದ ಸಮನ್ಸ್ ಅನ್ನ ಜಾರಿ ಮಾಡಲಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಇದೀಗ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ನಮಗೆ ಮಾಹಿತಿಯನ್ನ ನೀಡಬೇಕಾಗಿತ್ತು ಅಂತ ಹೇಳಿ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲ, ಎಲ್ಲರೂ ಈಗ ನಮ್ಗೆ ಸರ್ ಇವಾಗ ಆಲ್ಟರ್ನೇಟಿವ್ ನಮ್ಗೆ ಅಟ್ಲೀಸ್ಟ್ ಬೇರೆ ಫ್ಲೈಟ್ ಆದ್ರೂ ಅರೇಂಜ್ ಮಾಡಿಕೊಡಿ. ಅವ್ರು ಎಲ್ಲಿ ಕೂತಿದ್ದಾರೆ? ಈಗ ಕೂತಿದ್ದಾರೆ, ಎಲ್ಲಿದ್ದಾರೆ ಅವ್ರು? ಅಲ್ಲ, ಎಲ್ಲರೂ ಈಗ ನಮ್ಗೆ ಸರ್ ಇವಾಗ ಆಲ್ಟರ್ನೇಟಿವ್ ನಮ್ಗೆ ಅಟ್ಲೀಸ್ಟ್ ಬೇರೆ ಫ್ಲೈಟ್ ಆದ್ರೂ ಅರೇಂಜ್ ಮಾಡಿಕೊಡಿ. ಅವ್ರು ಎಲ್ಲಿ ಕೂತಿದ್ದಾರೆ? ಈಗ ಕೂತಿದ್ದಾರೆ, ಎಲ್ಲಿದ್ದಾರೆ ಅವ್ರು? ಅವ್ರು ಎಲ್ಲಿ ಕೂತಿದ್ದಾರೆ? ಈಗ ಕೂತಿದ್ದಾರೆ, ಎಲ್ಲಿದ್ದಾರೆ ಅವ್ರು? ಪರಿಸ್ಥಿತಿ ಯಾವ ರೀತಿ ದೊಡ್ಡ ಕೈ ಮೀರ್ತಾ ಇದೆ ಅಂತ ಹೇಳಿ ರಾತ್ರಿ 9 ಗಂಟೆಗೆ ನಾವು ಇದೇ ರೀತಿ ಇಲ್ಲೇ ಮೋಸ ಪಡ್ತಾ ಇದ್ದೀವಿ. ವಯಸ್ಸಾದವರು, ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ರಾತ್ರಿ 9 ಗಂಟೆಗೆ ಇದ್ದಿದ್ದು, ಅದಕ್ಕೆ ಬೆಳಿಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯ ಸರಿಯಾದಂತ ನಿರ್ಧಾರ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಏನಕ್ಕಾಗಿದೆ ಕೂಡ ಹೇಳ್ತಾ ಇಲ್ಲ. ಅವ್ರು ತುಂಬಾ ಜನಕ್ಕೆ ಕಷ್ಟ ಆಗಿದೆ. ಇದು ನೋಡ್ತಾ ಇದ್ದೀವಿ, ಎಲ್ಲ ಇದ್ದಾರೆ. ತುಂಬಾ ಕಾರಣಗಳಾಗ್ತಾ ಇದೆ. ನಿನ್ನೆಗಿಂದ ಡೈರೆಕ್ಟ್ ರೀಸನ್ ಕೂಡ ಕೊಡ್ತಾರೆ ಯಾವ ರೀತಿ ನಾವು ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಅಂತ. 26 ಫ್ಲೈಟ್ ಕ್ಯಾನ್ಸಲ್, 14 ಫ್ಲೈಟ್ ಕ್ಯಾನ್ಸಲ್ ಅಂತ ಇದ್ದಾರೆ. ಅದಕ್ಕೆ ಯಾವ ರೀತಿ ಕ್ಯಾನ್ಸಲ್, ಏನಕ್ಕಾಗಿದೆ ಅಂತ ಕೂಡ ಹೇಳ್ತಾ ಇಲ್ಲ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈ ಒಂದು ಹವಾಮಾನ ವೈಪರೀತ್ಯ ಅಂತ ಹೇಳಲಾಗ್ತಾ ಇದೆ. ವಿಮಾನಗಳ ಹಾರಾಟಗಳನ್ನು ರದ್ದು ಮಾಡಲಾಗಿದೆ. ಕಾರಣ ಏನು ಕೊಡ್ತಾ ಇದೆ ಇಂಡಿಗೋ ಸಂಸ್ಥೆ. ಬಟ್ ಆದರೆ ಇನ್ನೊಂದು ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಿಬ್ಬಂದಿ ಕೊರತೆ ಅನ್ನುವಂತಹ ವಿಚಾರವನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸಿಬ್ಬಂದಿ ಕೊರತೆ ಆದರೆ ಅವರು ಹೈರ್ ಮಾಡ್ಕೋಬೇಕು, ಅದು ಜನರ ಸಮಸ್ಯೆ ಅಲ್ಲ ಅಲ್ವಾ? ಅಟ್ಲೀಸ್ಟ್ ಹೇಳಬೇಕು ಜನರಿಗೆ ಈ ರೀತಿಯಾದ ಸಮಸ್ಯೆ ಆಗಿದೆ, ಡಿಲೇ ಆಗುತ್ತೆ ಅಂತ ಹೇಳಿ. ಬಟ್ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಡದೇ ಇದ್ರೆ ಪ್ರಯಾಣಿಕರು ಏನು ಮಾಡ್ತಾರೆ ಅಲ್ವಾ? ಖಂಡಿತವಾಗ್ಲೂ ರಮ್ಯಾ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ವಿಮಾನ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. ನಿನ್ನೆ ಕಳೆದ 2 ದಿನಗಳಿಂದಲೂ ಕೂಡ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲೇ ಕಾಲವನ್ನು ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಒಂದಷ್ಟು ವಿಚಾರಗಳನ್ನು ವಿಮಾನಯಾನ ಸಂಸ್ಥೆಗಳು ಹೇಳ್ತಾ ಇರುವಂಥದ್ದು. ಇಲ್ಲ, ಹೊಸ ಸಿಬ್ಬಂದಿಗಳ ಒಂದಷ್ಟು ಪಾಲಿಸಿಯನ್ನು ಹೊಸ ಸಿಬ್ಬಂದಿಗಳ ನೇಮಕ ವಿಚಾರದಲ್ಲಿ ಒಂದಷ್ಟು ಪಾಲಿಸಿಗಳಾಗಿದ್ದಾವೆ. ಆ ಒಂದು ಪಾಲಿಸಿಯಿಂದನೂ ಕೂಡ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಿದೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ವಿಮಾನಯಾನ ಸಂಸ್ಥೆಗಳು ಕೊಡ್ತಿದ್ದಾವೆ. ಮತ್ತೊಂದು ಕಡೆಗಳಲ್ಲಿ ಮೈಕ್ರೋಸಾಫ್ಟ್
ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆ ಆಗಿದೆ, ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲೂ ಕೂಡ ಸಮಸ್ಯೆ ಆಗಿದೆ. ಹೀಗಾಗಿನೇ ವಿಮಾನ ಹಾರಾಟದಲ್ಲಿ ಒಂದಷ್ಟು ವ್ಯತ್ಯಯ ಆಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಕಳೆದ 2-3 ದಿನಗಳಿಂದಲೂ ಕೂಡ ಬರ್ತಾ ಇತ್ತು. ಆದರೆ ಇವತ್ತು ಪ್ರಮುಖವಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಪ್ರಮುಖ ಇಂಡಿಗೋ ವಿಮಾನ ಸಂಸ್ಥೆಗೆ ಒಂದು ನೋಟಿಸನ್ನು ಕೊಟ್ಟಿದೆ. ಅದರಲ್ಲಿ ನಿನ್ನೆ ಒಂದೇ ದಿನ ಇಡೀ ದೇಶಾದ್ಯಂತ 150ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಒಂದಷ್ಟು ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿ ಹಾರಾಟವನ್ನು ಮಾಡಿದೆ. ಇದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಯಾಕೆಂತಂದ್ರೆ ಬರುವಂಥ ಪ್ರಯಾಣಿಕರು 2 ಗಂಟೆ ಮುಂಚೆನೆ ಚೆಕ್ ಇನ್ ಆಗಿರ್ತಾರೆ, ಬೇಕಾದಂಥ ಭದ್ರತಾ ಸಿಬ್ಬಂದಿ ಭದ್ರತೆ ಎಲ್ಲದೂ ಕೂಡ ಆಗಿರುತ್ತೆ. ಆದರೆ ಕೊನೆ ಹಂತದಲ್ಲಿ ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ತಡವಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಮುಂಚೆನೆ ಮಾಹಿತಿಯನ್ನು ಕೊಡಬಹುದಾಗಿತ್ತು. ಯಾಕೆ ನೀವು ಈ ರೀತಿಯಾದಂಥ ಅವ್ಯವಸ್ಥೆಗಳನ್ನು ಏರ್ಪೋರ್ಟ್ ಒಳಗಡೆ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಬೇಸರ, ಒಂದು ಆಕ್ರೋಶವನ್ನು ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲೂ ಕೂಡ 40ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ, ಅದರಲ್ಲೂ ಇಂಡಿಗೋನೇ ಮೇಜರ್ ಪಾರ್ಟ್ ಇರುವಂಥದ್ದು. ಬೆಂಗಳೂರು ಆಗಿರ್ಬೋದು, ದೆಹಲಿ, ಮುಂಬೈ, ಬೇರೆ ಬೇರೆ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ಆಗಿರ್ಬೋದು ಮತ್ತು ಡೊಮೆಸ್ಟಿಕ್ ವಿಮಾನಗಳ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿತ್ತು. ಹೀಗಾಗಿನೇ ಇಂಡಿಗೋ ಸಂಸ್ಥೆಗೆ ನಿನ್ನೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಇದಕ್ಕೆ ಇಂಡಿಗೋ ಸಂಸ್ಥೆ ಒಂದು ಸಂಜಾಯಿಷಿಯನ್ನು ಕೂಡ ಕೊಟ್ಟಿದೆ. ನಾವು ಹೊಸ ಸಿಬ್ಬಂದಿಗಳನ್ನು ನೇಮಕವನ್ನು ಮಾಡ್ಕೊಂಡಿದ್ದೀವಿ, ಜೊತೆಗೆ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ಇದು ಕೂಡ ಪ್ರಮುಖವಾದಂಥ ಕಾರಣ ಆಗಿದೆ. ಹಾಗಾಗಿನೇ ಈ ಒಂದು ಸಮಸ್ಯೆಗಳು ಆಗ್ತಾ ಇದೆ. ನಿಗದಿತ ವೇಳೆಗೆ ವಿಮಾನಗಳ ಹಾರಾಟನೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಂಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಕೇವಲ ಇಂಡಿಗೋ ಮಾತ್ರ ಇದೀಗ DGCAಗೆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ DGCA ನೋಟಿಸನ್ನು ಕೊಟ್ಟಿದೆ. ಇಲ್ಲಿ ಪ್ರಮುಖವಾಗಿ 3-4 ದಿನಗಳಿಂದ ಸಾಫ್ಟ್ವೇರ್ನಲ್ಲಿ ಒಂದಷ್ಟು ಸಮಸ್ಯೆ ಆಗಿದೆ, ತಾಂತ್ರಿಕ ಸಮಸ್ಯೆನೇ ಕಾರಣನ ಅನ್ನುವಂತಹದ್ದು ಒಂದು ಮಾತಾಗಿದ್ರೆ, ಮತ್ತೊಂದು ಕಡೆಗಳಲ್ಲಿ ಒಂದಷ್ಟು ವಿಮಾನಗಳ ಹಾರಾಟ ವಿಳಂಬವಾಗಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.